ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಂಡಿದ್ದಾರೆ. ರಾತ್ರಿ ಇಡೀ ಕೂಡ ಧರಣಿ ಕೂತ್ಕೊಂಡ್ರು. ಅಲ್ಲೇ ಊಟದ ವ್ಯವಸ್ಥೆ ಕೂಡ ಆಯಿತು. ತಾವೇ ಬೆಳೆದ ತರಕಾರಿ, ಆಹಾರ ಧಾನ್ಯ ನೀಡುತ್ತಿದ್ದಾರಂತೆ ರೈತರು. ಪ್ರತಿಭಟನಾ ನಿರತರಿಗೆ ಅಕ್ಕಿ, ತರಕಾರಿ, ಬೇಳೆ, ರೊಟ್ಟಿಯನ್ನ ಕೊಟ್ಟಿದ್ದಾರೆ ರೈತರು. ಯಾರೆಲ್ಲ ಧರಣಿ ಕೂತ್ಕೊಂಡಿದ್ದಾರಲ್ಲ ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಈ ರೀತಿ ಅಹೋರಾತ್ರಿ ಧರಣಿ ಕೂತ್ಕೊಂಡಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ರೈತರಿಗೆ ಊಟದ ವ್ಯವಸ್ಥೆಯಾಗಿದೆ. ಸಚಿವರ ಭೇಟಿ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜಮಾವಣೆ ಆಗೋ ಸಾಧ್ಯತೆ ಇದೆ. ಇವತ್ತು 1.5 ಲಕ್ಷ ರೈತರಿಗೆ ಅಡುಗೆ ಮಾಡ್ತಿದ್ದಾರಂತೆ 200 ಜನ. ಪ್ರತಿಭಟನಾ ಸ್ಥಳದಲ್ಲೇ ಲಕ್ಷಾಂತರ ರೈತರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತಾವೇ ಬೆಳೆದಿರುವಂತಹ ತರಕಾರಿ, ಆಹಾರ ಧಾನ್ಯವನ್ನ ತಂದು ರೈತರು ಅಡುಗೆಯನ್ನ ತಯಾರಿಸುತ್ತಿದ್ದಾರೆ. ಸಹಜ ಇದು. ಸರ್ಕಾರದ ಕಡೆಯಿಂದ ಸಚಿವರು ಮಧ್ಯಾಹ್ನ 12 ಗಂಟೆಗೆ ಭೇಟಿ ಕೊಡ್ತಾರಂತೆ ಪ್ರತಿಭಟನಾ ಸ್ಥಳಕ್ಕೆ. ಮನವೊಲಿಕೆಗೆ ಪ್ರಯತ್ನಗಳಾಗುತ್ತೆ. ಹಾಗಾಗಿ ಮನವೊಲಿಕೆಯ ಪ್ರಯತ್ನಗಳು ಸಕ್ಸಸ್ ಆಗುತ್ತಾ ಅನ್ನೋದು ಪ್ರಶ್ನೆ. ಸರ್ಕಾರಕ್ಕೆ ಹೆಂಗ್ ಗೊತ್ತಾ ಇಕ್ಕಟ್ಟಿನ ಪರಿಸ್ಥಿತಿ. ಒಂದ್ ಕಡೆ ಫ್ಯಾಕ್ಟರಿ ಮಾಲೀಕರ ವಿಚಾರಗಳನ್ನ ಕೂಡ ಗಮನಿಸಬೇಕು, ರೈತರ ಬೇಡಿಕೆಗಳನ್ನ ಕೂಡ ಈಡೇರಿಸಬೇಕು. ಹಿಂಗಾಗಿ ಒಂಥರ ಅಡಕತ್ತರಿಯಲ್ಲಿ ಸರ್ಕಾರ ಸಿಲುಕಾಕಿಕೊಂಡಿದೆಯಾ ಅನ್ನೋದು ಪ್ರಶ್ನೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸಿಂಗ್ನಲ್ಲಿ ಇವತ್ತು 7ನೇ ದಿನಕ್ಕೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಇರತಕ್ಕಂಥದ್ದು. ಏನು ಸರ್ಕಾರದಿಂದ 3,500 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಇವತ್ತು 7ನೇ ದಿನಕ್ಕೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಲಕ್ಷಾಂತರ ಮಂದಿ ಇವತ್ತು ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ. ಅದರಂತೆ ವಿಜೇಂದ್ರ ಕೂಡ ನಿನ್ನೆಯಿಂದಲೂ ಕೂಡ ಇಲ್ಲೇ ಇರತಕ್ಕಂಥದ್ದು. ಇವತ್ತು ಕೂಡ ಏನು 3ರಿಂದ 4 ಲಕ್ಷ ಜನ ರೈತರು ಸುತ್ತಮುತ್ತಲ ಜಿಲ್ಲೆಗಳನ್ನು ಕೂಡ ಆಗಮಿಸಿಲ್ಲ. ಹಾಗಾಗಿ ಇವತ್ತು ಬರುವಂಥ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ, ಅಲ್ಲದೆ ಅವರಿಗೆ ಏನು ಬೆಳಗಿನ ಉಪಹಾರ ಹಾಗೂ ಊಟದ ವ್ಯವಸ್ಥೆ ಸಂಬಂಧಪಟ್ಟಂತೆ ನಾವು ಈಗ ದೃಶ್ಯದಲ್ಲಿ ತೋರಿಸ್ತೇವೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಸದ್ಯ ಇವತ್ತು ಬೆಳಗಿನ ಉಪಹಾರಕ್ಕೆ ಉಪ್ಪಿಟ್ಟು, ಅವಲಕ್ಕಿ ಹಾಗೂ ಏನು ಪಲಾವ್ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಸಾಕಷ್ಟು ಏನು ಇಲ್ಲಿ ಬರುವಂಥ ರೈತರು ಕೂಡ ಏನು ಬರುವಂಥರು ಕೂಡ ಏನು ಅವರ ಸ್ವಂತವಾಗಿ ಬೆಳೆದಂಥ ಬೆಳೆಯನ್ನು ತೊಗೊಂಬಂದು ಅಂದರೆ ಏನು ತರಕಾರಿಯನ್ನು ಕೂಡ ತಂದು ಕೊಟ್ಟಿದ್ದಾರೆ. ಸಾಕಷ್ಟು ಏನಂತಂದರೆ ಸಾವಿರಾರು ಸಂಖ್ಯೆಯಲ್ಲಿ ರೊಟ್ಟಿಯ ಕೂಡ ಜಮಾವಣೆಯಾಗಿರ್ತಕ್ಕಂಥದ್ದು. ಅಕ್ಕಿ ಪಾಕೆಟ್ಗಳನ್ನ ನೋಡ್ಬೋದು. ಯಾಕಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಬರುವಂಥ ಏನು ರೈತರಿಗೆ ಯಾವುದೇ ರೀತಿ ಊಟದಲ್ಲಿ ಕೊರತೆ ಆಗಿರ್ಬೋದು. ಯಾಕಂದರೆ ಅವ್ರು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು. ಬೆಳಗಿನ ಉಪಹಾರ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಎಲ್ಲ ರೀತಿ ಏನು ತೊಂದರೆ ಆಗದ ರೀತಿಯಲ್ಲಿ ಕಟ್ಟುನಿಟ್ಟವಾಗಿ ರೈತ ಸಂಘಟನೆ ಮೂಲಕ ಈಗ ಸದ್ಯ ಏನು ಅವರಿಗೆ ಊಟದ ವ್ಯವಸ್ಥೆನೂ ಕೂಡ ಮಾಡಲಿಕ್ಕೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ. ತಾವು ಈಗ ಎಷ್ಟು ಜನಕ್ಕೆ ಸರ್ ಇಲ್ಲಿ ಬರುವಂಥವ್ರಿಗೆ ಎಷ್ಟು ದಿನದಿಂದ 7 ದಿನದಿಂದ ಮಾಡ್ತಾ ಇದ್ದೀರಿ? ಪ್ರತಿದಿನದಿಂದ ನೀವು ಮಾಡ್ತಾ ಇದ್ರಿ, ಏನೇನು ಮಾಡ್ತಾ ಇದ್ರಿ, ಮತ್ತು ಎಷ್ಟು ಜನ ನಿಮಗೆ ಇಲ್ಲಿ ದಾನಿಗಳು ಬಂದು ಕೊಟ್ಟಿದ್ದೀರ ಅಂತ? ಈಗ ನಮ್ಮ ರೈತರ ಪರವಾಗಿ ಮಾತಾಡೋದಂದರೆ ನಮ್ಮ ಶಶಿಕಾಂತ್ ಗುರ್ಜಿ ಅವರು ಮತ್ತು ಚುನ್ನಪ್ಪನವರ ನೇತೃತ್ವದಲ್ಲಿ 7 ದಿವಸದಿಂದ ಇರ್ತಾರೆ. ನಾವು ಫಸ್ಟ್ ಗುರ್ಲಾಪುರದವ್ರದ ಅನ್ನದಾಸೋಹನ ಒಪ್ಕೊಂಡಿದ್ವಿ. ಆ ನಂತರ ಅವ್ರಿಗೆ ಭಾಳ ರೈತರು ಬೆಂಬಲ ಕೊಟ್ಟರು. ಒಂದು ದಿವಸಕ್ಕೆ 25,000 50,000 ರೊಟ್ಟಿ ಬರಾಯಿತು, ಬುಂದಿ ಬರಾಯಿತು. ಮುಂದೆ ಅಕ್ಕಿ ಕಟ್ಟಾಗೊಳ್ಳೋ ದಿವಸ 40 50 100 ಗಂಟೆ ಕಟ್ಟ ಬರೋಯಿತು. ಏನೂ ಅನ್ನ ಸಂದರ್ಭ ಏನೂ ಕೊರತೆ ಇಲ್ಲ ಇಲ್ಲಿ. ಇದಿಷ್ಟು ಏನಂತಂದರೆ ಅಡುಗೆ ಮಾಡುವಂಥ ಸಿಬ್ಬಂದಿಗಳ ಮಾತು. ಯಾಕಂತಂದರೆ ಬರುವಂಥವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ನಾವು ಅಡುಗೆಯನ್ನು ಪ್ರಿಪೇರ್ ಮಾಡ್ತಾಯಿದ್ವಿ. ಏನು 200 ಜನ ಕೂಡಿಕೊಂಡು ಅಡುಗೆಯನ್ನು ನಾವು ಸಿದ್ಧ ಮಾಡಿ ರೈತರಿಗೆ ನೀಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.